ಈ ಕ್ಲಾಸ್ಗೆ 2 ತಿಂಗಳಿಂದ ಬರ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಕೂಲಂಕುಷವಾಗಿ ಅರ್ಥ ಆಗೋ ತರ ಇದು ಮಾಡ್ತಾರೆ, ಎಕ್ಸ್ಪ್ಲೈನ್ ಸೊ ಮಾಡ್ತಾರೆ. ಭಾಳ ಇಂಟ್ರೆಸ್ಟ್ ಇತ್ತು ಅಥರ್ವಣ ವೇದ ಕ್ಲಾಸಸ್ಗೆ ಕಲ್ತ್ಕೋಬೇಕಂತೇಳಿ. ಸೊ ಹಾಗಾಗಿ ಬಂದು ನಾನು ಜಾಯ್ನ್ ಆದೆ. ಬೇರೆ ಕಡೆ ಎಲ್ಲೋ ನಂಬಿ ಮೋಸ ಹೋಗೋ ಬದಲು ಇಲ್ಲಿ ಬಂದಿದ್ದು ಒಳ್ಳೇದಾಯ್ತು. ಮುಂದೆ ತಿಳ್ಕೊಳ್ಳಿಕ್ಕೆ ನಮಗೂ ಸ್ವಲ್ಪ ಅನುಕೂಲ ಆಗ್ತಾ ಇದೆ. ನೋಡಿದ್ರೆ ಗುರುಗಳ ಮೇಲೆ ಒಂದು ನಂಬಿಕೆ ಇದೆ. ಒಂದು ಕಲ್ತ್ಕೊಂಡ್ರೆ ನಮ್ದು ಕೆಲ್ಸಗಳು ನಾವು ಮಾಡ್ಕೊಬೋದು. ಅಟ್ಲೀಸ್ಟ್ ಬೇರೆಯವ್ರಿಗೆ ನಾವು ಒಳ್ಳೇದು ಮಾಡಿದ ಅಂದ್ರೆ ನಮ್ಮ ದಿನನಿತ್ಯದ ಕಾರ್ಯಗಳಿಗೆ ಅನುಕೂಲ ಆಗಲಿಲ್ಲ. ಸರ್ ಎಲ್ಲ ಹೇಳೋದೆಲ್ಲ ಪಕ್ಕ ಅರ್ಥ ಆಗ್ತಾ ಇದೆ. ಅರ್ಥ ಆಗಿಲ್ಲ ಅಂದದ್ನ ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡಿ ಕೇಳಿದ್ರು ಹೇಳ್ಕೊಡ್ತಾ ಇದ್ದಾರೆ. ಬಹಳ ಪೇಷನ್ಸ್ ಇಂದ ನಮ್ಮ ಜೊತೆ ಮಾತಾಡ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದಾರೆ. ಈ ಕ್ಲಾಸಿಗೆ ಬಂದ್ಮೇಲೆ ನಮಗೆ ತುಂಬಾ ಉಪಯೋಗ ಆಗ್ತಿದೆ ಮತ್ತೆ ಆಗಿದೆ ಆಲ್ರೆಡಿ. ಯಾರು ಏನು ಇನ್ನು ಅನುಭವ ಇರಬೇಕು ಅಂತೇನಿಲ್ಲ. ನಮ್ಮ ಪರಿಹಾರ ನಾವೇ ಮಾಡ್ಕೋಬೋದು. ನಾವು ಅಲ್ಲಿ ಇಲ್ಲಿ ಸುತ್ತೋಗ್ಬೋದು. ಯಾಕಂದ್ರೆ ಇವತ್ತೆಲ್ಲ ಎಷ್ಟೋ ಜನ ಫೇಕ್ ಇವ್ರು ಗುರುಗಳಿದ್ದಾರೆ, ಪರಿಹಾರ ಮಾಡಲ್ಲ. ಇರೋದ್ರಲ್ಲಿ ಇವರು ತುಂಬ ಸ್ವಲ್ಪ ಪೇಮೆಂಟಲ್ಲಿ ತುಂಬ ದೊಡ್ಡ ವಿಷಯಗಳನ್ನೆಲ್ಲ ತಿಳಿಸ್ಕೊಡ್ತಾರೆ. ಒಂದು ಸಾಧಕರಿಗೆ ತುಂಬ ಉಪಯುಕ್ತವಾದ ಮಾಹಿತಿಗಳನ್ನು ಕೊಡ್ತಾರೆ. ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಸುಮಾರು 10 ಹತ್ರ ಸುತ್ತೊಡೆದು ಬಂದಿದ್ದೀನಿ. ಅದರ ಅನುಭವದ ಪ್ರಕಾರ ನೋಡಿದರೆ ನನಗೆ ತುಂಬ ಖುಷಿ ಆಗುತ್ತೆ. ಒಳ್ಳೆ ಉತ್ತಮವಾಗಿ ಗುರುಗಳು ಹೇಳ್ಕೊಡ್ತಾ ಇದ್ದಾರೆ, ವಿದ್ಯಾದಾನ ಕೊಡ್ತಾ ಇದ್ದಾರೆ. ಕಲಿಯಕ್ಕೆ ಬರ್ತಾ ಇದೀವಿ ಸರ್. ಟೀಚಿಂಗು ಚೆನ್ನಾಗಿದೆ, ಕ್ಲೀನಾಗಿ ಹೇಳ್ಕೊಡ್ತಾ ಇದ್ದಾರೆ, PDF ಮಾಡ್ಕೊಡ್ತಾ ಇದ್ದಾರೆ. ಕ್ಲಾಸ್ ಎಲ್ಲ ಏನೇ ಡೌಟ್ ಇದ್ರೆ ಕ್ಲಿಯರ್ ಆಗಿ ರಿಪೀಟ್ ಕ್ಲಾಸ್ ಎಲ್ಲ ಮಾಡ್ತಾ ಇದ್ದಾರೆ. ಸುಭಾಷಾಚಾರ್ಯ ಅವ್ರದ್ದು ವಿಡಿಯೋ ಬರ್ತಾ ಇತ್ತು. ಅದರಲ್ಲಿ ಅಥರ್ವಣ ವೇದ ಕಲಿಬೇಕು ಅಂತ ನಾನು ಒಂದು ದೇವಸ್ಥಾನ ಮಾಡಬೇಕು ಅಂತ ಇದ್ದೀನಿ. ಒಂದು ದೇವಸ್ಥಾನ ಮಾಡಬೇಕು ಅಂತ ಇರೋದು, ಅದು ಯಾವ ರೀತಿ ಮಾಡಬೇಕು ಏನು ಅಂತ ನನಗೆ ಗೊತ್ತಿರಲಿಲ್ಲ. ಅದರಿಂದ ಇಲ್ಲಿಗೆ ಬಂದಿದ್ದೆ. ಅವರು ದೇವರಿಗೆ ಒಂದು ಶಕ್ತಿ ತುಂಬೋದಾಗ್ಲಿ, ಯಾಗ ಮಾಡೋದಾಗ್ಲಿ, ಯಾವ ರೀತಿ ಏನು ಅಂತ ಹೇಳ್ಕೊಟ್ಟಿದ್ದಾರೆ. ಆ ಪ್ರಯೋಗದ ಪ್ರಕಾರ ನಾನು ದೇವರ ವಿಗ್ರಹಕ್ಕೆಲ್ಲ ಪ್ರತಿಯೊಂದು ರೀತಿ ಮಾಡಿದ್ದೀನಿ. ಅದು ಸಕ್ಸಸ್ ಆಗಿದೆ. ಅರ್ಥವಾಗೋ ಥರ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಒಂದು ಸಲ ಇಲ್ಲಿ ಮತ್ತೊಂದು ಸಲ ಕೇಳಿ ಅಂತೇಳಿ ಎಲ್ಲ ಹೇಳಿ ಕ್ಲೀನಾಗಿ ಅರ್ಥ ಮಾಡಿಸಿ ನಮಗೆಲ್ಲ ಕ್ಲಾಸಸ್ ಹೊಡ್ತಾ ಇದ್ದಾರೆ. ಈ ಸುಭಾಷ್ ಗುರೂಜಿಯವರು ಒಂಥರ ಏನು ಈಗ ಎಲ್ಲ ಓಪನ್ ಹಾರ್ಟೆಡ್ ಆಗಿ ಎಲ್ಲರಿಗೂ ಒಂದು ಹೆಲ್ಪ್ ಆಗಲಿ ಅಂತ ಮಾಡ್ತಿದ್ದಾರೆ. ಅದನ್ನ ಉಪಯೋಗಿಸ್ಬೇಕು ಎಲ್ಲರೂ. ಇದೆ ಬಟ್ ಅವ್ರು ಹೇಳ್ದಂಗೆ ಮಾಡಿದ್ರೆ ಅನುಕೂಲಗಳು ಆಗುತ್ತೆ ಅಂತ ನಂಬಿದ್ದೀರಿ. ಒಂದೆರಡು ಆಗಿದೆ ಬಟ್ ವಿಲ್ ಟ್ರೈ ಬೆಟರ್. ಮುಂದಕ್ಕೆ ಇನ್ನೂ ಆಗ್ಬೇಕಂತ ಅನ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಕ್ಲಾಸ್ ಕಲಿತಾ ಇದೀವಿ. ನಮ್ಗೆ ತುಂಬಾ ಅರ್ಥ ಆಗ್ತಿದೆ. ನಮ್ಮದು ದೇವಸ್ಥಾನ ಇತ್ತು. ಆ ದೇವಸ್ಥಾನದಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಸುಭಾಷ್ ಆಚಾರ್ಯ ಗುರೂಜಿ ಅವ್ರನ್ನ ನೋಡಿದೆ. ಅವ್ರ ಹತ್ರ ಪಾಠ ಕಲಿಸ್ಕೊಂಡು ನಂಗೆ ತುಂಬ ಚೆನ್ನಾಗಿ ಒಳ್ಳೇದಾಗ್ತಿದೆ. ಒಂದಕ್ಕೆ 10 ಸರಿ ತಿಳಿಸ್ಕೊಟ್ಟು ನಮಗೆ ಕೂಲಂಕುಷವಾಗಿ ನೀಟಾಗಿ ಹೇಳ್ಕೊಡ್ತಾ ಇದ್ದಾರೆ. ಒಂದು ರೀತಿನೂ ನಿಧಾನಕ್ಕೆ ಕ್ಲೀನಾಗಿ ಅರ್ಥ ಆಗಂಗೆ, ಒಂದ್ಸರಿ ಅರ್ಥ ಆಗಿಲ್ಲ ಅಂತ ಇನ್ನೊಂದ್ಸರಿ ಕೇಳಿದ್ರೆ ನೀಟಾಗಿ ಅರ್ಥ ಮಾಡಿಸಿ ಹೇಳ್ಕೊಟ್ಟಿದ್ದಾರೆ. ಬಟ್ ನಾನು ಅದನ್ನ ಮಾಡೋ ಇದನ್ನ ಸಕ್ಸಸ್ಸು ಆಗಿದೆ ಸರ್. ನಾನು ಪುರೋಹಿತಿಗೆ ಫೀಲ್ಡಲ್ಲಿ ಇರೋದು. ಸೊ ಹಾಗಾಗಿ ನಮಗೆ ಬಹಳ ಅನುಕೂಲ ಆಗ್ತಿದೆ. ಗುರುಗಳನ್ನ ಕೇಳಿದಾಗ ನಿಮಗೆ ಕಲಿಸಿದ ಮೇಲೆ ನೀವು ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ ಅಂತ ಹೇಳಿದ್ರು. ಬಟ್ ಇವಾಗ ನಾವು ಅವ್ರನ್ನ ಕೇಳಿದಕ್ಕಿಂತ ಮುಂಚೆಗೆ ನಾವೇ ಟ್ರೈ ಮಾಡ್ಕೊತಾ ಇದೀವಿ. ನಮಗೆ ಬೆನಿಫಿಟ್ ಸಿಗ್ತಾ ಇದೆ ಇದರಿಂದ. ಬೇರೆಯವ್ರ ಹತ್ರ ಹೋಗೋದು ತಪ್ಪಿದೆ, ದುಡ್ಡು ಹಾಳು ಮಾಡ್ಕೊತಾ ಇಲ್ಲ. ನಾವೇ ಕಲಿತು ನಾವೇ ಪ್ರಯೋಗ ಮಾಡ್ಕೊತಾ ಇದೀವಿ. ಬೇರೆ ಕಡೆ ಇಷ್ಟು ಕೊಡಲ್ಲ, ಒಂದು ಸಿಕ್ಕಾಪಟ್ಟೆ ಅಮೌಂಟ್ ಕೇಳ್ತಾರೆ, ಬಟ್ ಅದು ಚಿಕ್ಕ ಮಾಹಿತಿ ಕೊಡ್ತಾರೆ. ಬಟ್ ಇವರು ಅಮೌಂಟ್ ಕಡಿಮೆ ಅಂದರೂ ಕೂಡ ದೊಡ್ಡ ಮಾಹಿತಿಗಳನ್ನೆಲ್ಲ ಕೊಡ್ತಾರೆ. ಸೊ ನನಗೆ ತುಂಬ ಇಷ್ಟ ಆಯಿತು. ಪಾಠ ಎಲ್ಲ ನೀಟಾಗಿ ಹೇಳ್ಕೊಡ್ತಾ ಇದ್ದಾರೆ. ಅದರಿಂದ ತುಂಬಾ ನಮಗೆ ಹೆಲ್ಪ್ ಆಗ್ತಾ ಇದೆ. ನೋಡಿ, ನಾನು ಕಲಿಬೇಕು ಅಂತ ಇಂಟ್ರೆಸ್ಟಿಂದ ಬಂದೆ. ಗುರುಗಳನ್ನ ಕೇಳಿದೆ, ಆಯಿತು ಕಲ್ತ್ಕೊಳ್ಳೋಣ ಅಂತ ಹೇಳಿದ್ರು. ಬಂದು ನಾವು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಗುರುಗಳು ತುಂಬ ನೀಟಾಗಿ ಹೇಳ್ಕೊಡ್ತಾ ಇದ್ದಾರೆ. ಅವ್ರು ಹೇಳ್ಕೊಟ್ಟಿದ್ದೆಲ್ಲ ನಮ್ಗೆ ಅರ್ಥ ಆಗ್ತಾ ಇದೆ. ಅರ್ಥ ಆಗದಿದ್ದು ಒಂದಲ್ಲ 2 ಸತಿ ಹೇಳ್ಕೊಡ್ತಾ ಇದ್ದಾರೆ.